ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಹಿನ್ನೆಲೆ. ದೂರುದಾರ ಪರಾಜಿತ ಅಭ್ಯರ್ಥಿಗೆ ಕಾರ್ಯಕರ್ತರಿಂದ ಸನ್ಮಾನ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಹೈಕೋರ್ಟ್ ಶಾಕ್ ಕೊಟ್ಟಿದ್ದು, ಅವರ ಆಯ್ಕೆಯನ್ನ ಅಸಿಂಧುಗೊಳಿಸಿ ಆದೇಶವನ್ನ ನೀಡಿತು. ಆಸ್ತಿ ವಿವರವನ್ನ ಮುಚ್ಚಿಟ್ಟು ನಾಮಪತ್ರ ಸಲ್ಲಿಸಿದ್ದಾರೆ ಎಂದು ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಕೋರ್ಟ್ ಮೊರೆ ಹೋಗಿದ್ದು, ಕಳೆದ 1.5 ವರ್ಷದಿಂದ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ನಿನ್ನೆ ತೀರ್ಪನ್ನ ಪ್ರಕಟಿಸಿದ್ದು, ಶಾಸಕರ ಆಯ್ಕೆಯನ್ನ ಅಸಿಂಧುಗೊಳಿಸಿ ಆದೇಶವನ್ನ ನೀಡಿತು. ಕೋರ್ಟ್ ತೀರ್ಪಿನಿಂದ ಮುನಿರಾಜು ಅವರ ಬೆಂಬಲಿಗರಲ್ಲಿ ಸಂತೋಷ ಮನೆ ಮಾಡಿತು. ಇನ್ನು ಬಾಗೇಪಲ್ಲಿಯಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನ ಅಸಿಂಧುಗೊಳಿಸಿದ್ದ ಬೆನ್ನಲ್ಲೇ ದೂರುದಾರರಾದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಮುನಿರಾಜು ಅವರನ್ನ ಕಾರ್ಯಕರ್ತರು ಸನ್ಮಾನ ಮಾಡಿದ್ರು. ಬಾಗೇಪಲ್ಲಿ ನಗರದ ಗೃಹ ಕಚೇರಿಗೆ ಆಗಮಿಸಿದ ನೂರಾರು ಮಂದಿ ಬೆಂಬಲಿಗರು ಮುನಿರಾಜುಗೆ ಹಾರ ತುರಾಯಿ ಹಾಕಿ ಸನ್ಮಾನ ಮಾಡಿದ್ರು. ಅಲ್ಲದೆ ಗೆದ್ದ ಖುಷಿಯನ್ನ ಸಂಭ್ರಮಿಸಿದ್ರು. ಈ ವೇಳೆ ಮಾತನಾಡಿದ ಸಿ ಮುನಿರಾಜು ಅವರು, ಸುಬ್ಬಾರೆಡ್ಡಿ ಅವರು ಬಿಬಿಎಂಪಿ ತೆರಿಗೆ 5 ವರ್ಷದಿಂದ ಕಟ್ಟಿರಲಿಲ್ಲ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾ ಇದ್ರು ಕೂಡ ಜಿಎಸ್ಟಿಯನ್ನ ಕೂಡ ಕಟ್ಟಿರಲಿಲ್ಲ. ನಾವು ಕೇಸ್ ಹಾಕಿದ 4 ದಿನಕ್ಕೆ ಜಿಎಸ್ಟಿ ಮತ್ತು ಬಿಬಿಎಂಪಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಸುಬ್ಬಾರೆಡ್ಡಿ ಅವರ ಅವ್ಯವಹಾರ ಸಂಬಂಧ 2 ವರ್ಷದಿಂದ ನಾನು ಹೋರಾಟ ನಡೆಸಿದ್ದು, ಇವತ್ತು ನನಗೆ ಗೆಲುವು ಸಿಕ್ಕಿದೆ ಎಂದಿದ್ದಾರೆ. ಈಗೇನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 2023ರಲ್ಲಿ ಏನು ಚುನಾವಣೆ ನಡೆದ ನಂತರ ಅದಕ್ಕೆ ಮೊದಲು ಕೂಡ ಜನ ನನಗೆಲ್ಲ ಕೂಡ ನಾನು ಹೇಳ್ತಾಯಿದ್ರು, ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರು ಈ ಥರ ಎಲ್ಲ ವ್ಯವಹಾರಗಳು ಮಾಡಿದ್ದಾರೆ, ಬೇನಾಮಿ ಆಸ್ತಿಗಳು ಮಾಡಿದ್ದಾರೆ, ಇವೆಲ್ಲ ಕೂಡ ಹೇಳ್ತಾಯಿದ್ರು. ಆದರೂ ಸಹ ನಾನು ಅವ್ರೇನು ಪರ್ಸ್ನಲಿ ನಾನು ಹೋಗಿರಲಿಲ್ಲ. ಆದರೆ ಕಾರಣಾಂತರಗಳಿಂದ ಅವರೆಲ್ಲ ಕೂಡ ನನ್ನ ಮೇಲೆ ಇಲ್ಸಲ್ದಾರ ಆರೋಪ ಮಾಡೋಕ್ಕೆ ಹೋದರು. ಆದ್ದರಿಂದ ನಾನು ಕೂಡ ಅವ್ರದ್ದು ಏನು ಅಪ್ಡೇಟ್ನೆಲ್ಲ ತೆಗೆದು ಎಲ್ಲ ಕೆಲವರೆಲ್ಲ ನಮ್ಮೆಲ್ಲ ನಾಯಕರುಗಳು ಹೇಳಿದಾಗ ತೆಗೆದು ಎಲ್ಲ ಮಾಹಿತಿ ನೋಡಿದಾಗ ಅದು ಸಂಪೂರ್ಣವಾಗಿ ಅವರು ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಮತ್ತು ಜನರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ನಾವು ಕೇಸನ್ನು ಹಾಕಿದ್ದೀವಿ. ಆ ಕೇಸ್ ಇವತ್ತು ಕೋರ್ಟಲ್ಲಿ ನ್ಯಾಯಾಧೀಶರು ಅದೆಲ್ಲ ಪರಿಗಣನೆ ಮಾಡಿ ವಾದ ವಿವಾದ ಆಗಿ ಒಂದು ಒಳ್ಳೆಯ ಒಂದು ಸಂದೇಶವನ್ನು, ಒಳ್ಳೆಯ ಒಂದು ಆರ್ಡ್ರನ್ನು ಕೊಟ್ಟಿದ್ದಾರೆ. ಇವತ್ತು ನ್ಯಾಯಕ್ಕೆ ಒಂದು ಜಯ ಸಿಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ಈಗ ಸುಬ್ಬಾರೆಡ್ಡಿ ಅವರು ಕೋರ್ಟಲ್ಲಿ ಸುಬ್ಬಾರೆಡ್ಡಿಯವರು ಏನವರು GST ನಂಬರ್ಗಳು ಅನೇಕ ಇತ್ತು, ಅವರು ಒಂದೇ ಹಾಕಿದ್ದು ಮತ್ತು ಜೊತೆಯಲ್ಲಿ ಅವ್ರ ಮನೆಗಳದ್ದು, ಬಿಲ್ಡಿಂಗ್ಗಳದ್ದು, ಹೋಟೆಲ್ ಬಿಲ್ಡಿಂಗ್ಗಳದ್ದು ಇವೆಲ್ಲ ಟ್ಯಾಕ್ಸ್ ಕಟ್ಟಿರಲಿಲ್ಲ. ಸುಮಾರು ವರ್ಷಗಳು 3-4 ವರ್ಷಗಳು ಟ್ಯಾಕ್ಸ್ ಕಟ್ಟಿರಲಿಲ್ಲ ಮತ್ತು GST ಕಟ್ಟಿರಲಿಲ್ಲ 3-4 ವರ್ಷಗಳದು. ಮತ್ತು ಜೊತೆಯಲ್ಲಿ ಅವ್ರ ಆಸ್ತಿಗಳನ್ನು ಕೆಲವು ಬಿಟ್ಟು ಹಾಕಿದ್ರು. ಅವ್ರ ಪತ್ನಿ ಹೆಸರಲ್ಲಿ, ಅವರು ಮಗಳ ಹೆಸರಲ್ಲಿ, ಅವ್ರ ಹೆಸರಲ್ಲಿ ಇರ್ತಕ್ಕಂಥದ್ದು. ಮತ್ತು ಕನ್ವರ್ಷನ್ ಆಗಿರೋದನ್ನು ಅಗ್ರಿಕಲ್ಚರ್ ಅಂತ ತೋರಿಸಿದ್ರು. ಸಾಲ ಯಾರ ಹತ್ರ ಕೊಟ್ಟಿದ್ರು ಅವ್ರಿಗೆಲ್ಲ ಕೂಡ ಅವ್ರು ತೋರಿಸ್ಕೊಂಡಿದ್ರು, ಇವ್ರು ತೋರಿಸಿರಲಿಲ್ಲ. ಮತ್ತು ಅವರು ಅಕೌಂಟ್ ನಂಬರ್ ಹಾಕಿರಲಿಲ್ಲ. ಅವ್ರ ಪತ್ನಿದು ಅವ್ರದ್ದು ಒಂದು ಏನು ಕಂಪನಿ ಇತ್ತು ಅದು ಕೂಡ ತೋರಿಸಿರಲಿಲ್ಲ. ಈ ಥರ ಅನೇಕ ಒಂದು ಅವರು ತಪ್ಪು ಮಾಹಿತಿನ ಮುಚ್ಚಿಟ್ಟು ಏನು ಮಾಡಿದ್ರು ಅದನ್ನೆಲ್ಲ ಕೂಡ ಇವತ್ತು ಎಳೆಯಾಗಿ ಕೋರ್ಟ್ ಮುಂದೆ ತಂದಿಟ್ಟು ಇವತ್ತು ಅವ್ರನ್ನ ಕೋರ್ಟ್ ನ್ಯಾಯಾಲಯ ಅವ್ರನ್ನ ವಜಾ ಮಾಡಿ ಘೋಷಣೆ ಮಾಡಿದ್ರು. ಕ್ಷೇತ್ರದ ಜನತೆ ಸರ್ ಯಾವ ಥರ ಒಂದು ನಿರೀಕ್ಷೆ? ಕ್ಷೇತ್ರದ ಜನತೆ ಇವತ್ತು ಅವ್ರನ್ನ ವಜಾ ಮಾಡಿ ಶಾಸಕರನ್ನಾಗಿ ಮುನಿರಾಜು ಅವ್ರನ್ನ ಮಾಡಬೇಕು ಅಂದ್ಕೊಂಡಿದ್ರು. ಆದರೂ ಸಹ ಒಂದು ಮೆಟ್ಲು ನಾವು ಗೆದ್ದಿದ್ದೀವಿ ಅಂತಲೇ ಇವತ್ತು ಅರ್ಥ ಮಾಡ್ಕೋತಾ ಇದ್ವಿ. ಮುಂದೆ ಇವತ್ತು ಏನು ಇವಾಗ ಭ್ರಷ್ಟ ಶಾಸಕರು ಇವತ್ತು ವಜಾ ಆಗಿದ್ದಾರೆ, ಜನರಿಗೆ ಗೊತ್ತಾಗಿದೆ ಅನ್ನೋದನ್ನು ಒಂದು ತುಂಬ ಹರ್ಷದಿಂದ ಇವತ್ತೆಲ್ಲ ಕೂಡ ಕ್ಷೇತ್ರದ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಮುನಿರಾಜು ಅವರಿಗೆ ಯಾವ ಥರ ಒಂದು ಜಯ ಸಿಕ್ಕಿದೆ? ಈಗ ಹೇಳಿದ್ನಲ್ಲ, ಈಗ ನ್ಯಾಯಾಲಯದಲ್ಲಿ ಮಾಡಿರ್ತಕ್ಕಂಥ ತಪ್ಪನ್ನು ನಾವು ಎತ್ತಿಡ್ದಿದ್ದೀವಿ. ಇವತ್ತು ಜಯನೇ ಇದ್ದಾವೆ. ನಾನು ಗೆದ್ದಷ್ಟೇ ಖುಷಿ. ಯಾಕೆಂದರೆ ಇವತ್ತು ಯಾರೇ ಆಗಲಿ ಅದು ನಾನು ಶಾಸಕನ ಆಗ್ತೀನೋ ಬಿಡ್ತೀನೋ ಮುಂದಕ್ಕೆ, ಆದರೆ ನಮ್ಮ ಹೋರಾಟ ಜಯಗಳಿಸಿದ್ದೀವ. ಜನರ ಮಧ್ಯೆ ಇವತ್ತು ನಾವೆಲ್ಲ ಕೂಡ ಯಾವುದೇ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋದೇನೂ ಇಲ್ಲ ಅಂತ ಗೊತ್ತಾಗಿದೆಯಾ. ನಾವು ಯಾವುದೇ ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾವು ಯಾವ ರೀತಿ ಕೆಲಸ ಮಾಡ್ಕೊಂಬಂದೀವಿ ಅನ್ನೋದನ್ನು ನಾನು ಜಿಲ್ಲಾ ಪಂಚಾಯತಿಲದು ತೋರಿಸಿದ್ದೀನಿ, ಇವತ್ತು ಬಾಗೇಪಲ್ಲಿಯಲ್ಲೂ ತೋರಿಸಿದ್ದೀನಿ. ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಈಗ ಅಕಸ್ಮಾತ್ ಹೋದರೂ ಕೂಡ ನಾನು ಕೂಡ ಸುಪ್ರೀಂ ಕೋರ್ಟಲ್ಲಿ ಅದನ್ನೇನಾದರೂ ನಾವು ಅದನ್ನ ಫೇಸ್ ಮಾಡಲೇಬೇಕು. ಅಲ್ಲಿ ಕೂಡ ಇಲ್ಲಿ ಏನಾಗಿದೆ ಅದೇ ಅಲ್ವಾ, ತಪ್ಪು ಎಲ್ಲಿ ಮಾಡಿದ್ರು ತಪ್ಪು ಒಂದೇ ಅಲ್ವಾ, ತಪ್ಪು ಎಲ್ಲಾದರೂ ಒಂದೇ ಶಿಕ್ಷೆ ಅಲ್ವಾ. ಸಂವಿಧಾನ ನಮ್ಮದು, ನಮ್ಮ ದೇಶದಲ್ಲಿರ್ತಕ್ಕಂಥ ಸಂವಿಧಾನ ಒಂದೇ ತಾನೇ. ತಪ್ಪು ಮಾಡಿದವರು ಅದನ್ನು ಅನುಭವಿಸಲೇಬೇಕು. ಕ್ಷೇತ್ರದ ಜನತೆ ಇವತ್ತು ಏನು ನನಗೆ 63,000 ಜನ ಮತ ಹಾಕಿದ್ದಾರೆ.
ಅವರ ಆಶೀರ್ವಾದದಿಂದ ನನ್ನನ್ನು ಶಾಸಕನಾಗಿ ಮಾಡಿ ಅಂತ ನಾನು ಕೋರ್ಟ್ಗೆ ಹೋಗಿದ್ದೆ, ಅವ್ರನ್ನ ವಜಾ ಮಾಡಿಬಿಟ್ಟು. ಇವತ್ತು ಅವರ ಆಶೀರ್ವಾದ ನನಗೆ 63,000 ಓಟ್ ಹಾಕಿಲ್ಲ ಅಂದರೆ ನಾನು ಅವ್ರ ಮೇಲೆ ಹೋಗ್ತಾನೆ ಇರಲಿಲ್ಲ, ಕೇಸ್ ಹಾಕೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಅವರ ಆಶೀರ್ವಾದದಿಂದ ಇವತ್ತು 63,000 ಜನ ಮತ ಏನು ಹಾಕಿ ಸುಬ್ಬಾರೆಡ್ಡಿ ಅವ್ರನ್ನ ಸೋಲಿಸ್ಬೇಕು ಅಂತ ನನಗೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿರೋರು, ಅವ್ರ ಆಶೀರ್ವಾದ ಇನ್ನು ಮುಂದೆ ಕೂಡ ಇರ್ತೈತೆ. ಮತ್ತು ಇವತ್ತು ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ನೀವು ಅವರೆಲ್ಲ ಕೂಡ ಕಷ್ಟಪಟ್ಟು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಅತಿ ಹೆಚ್ಚು ಗಟ್ಟಿಯಾಗಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ನಿಮಗೆ ಸಂದ ಜಯ, ನನಗೊಬ್ಬನಿಗಲ್ಲ, ಇದು ಇಡೀ ಕ್ಷೇತ್ರದ ಜನಕ್ಕೆ ಸಂದ ಜಯ ಅಂತ ನಾನು ಹೇಳ್ತಾ ಇದ್ದೀನಿ. ಒಟ್ನಲ್ಲಿ ಸುಬ್ಬಾರೆಡ್ಡಿ ಅವರ ಆಯ್ಕೆ ಅಸಿಂಧುಗೊಳಿಸಿದ್ದು ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಯಾವ ರೀತಿ ರಾಜಕೀಯ ಚದುರಂಗದಾಟ ನಡೆಯುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.